ನರಸಿಂಹಮೂರ್ತಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಅವರು ನಿಮ್ಮ ಮುಂದೆ ಈಗ ಮಾತನಾಡಲಿದ್ದಾರೆ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿ ಟಿ ನರಸಿಂಹಮೂರ್ತಿ, ಓವರಾಲ್ ಡಿವಿಷನ್ ಎಕ್ಸಿಸಿ ಮೆಂಬರ್. ನಾನು ಈ ಹಿಂದೆ ನಮ್ಮ ಉದ್ರ ಟಿವಿ 8 ಜನ ಗೆದ್ದರು. ಆವಾಗ ನಾನು ಅವ್ರ ಜೊತೆ ಈಸಿಯಾಗಿ ಕೆಲಸ ಮಾಡಿದ್ದೀನಿ. ಯಾಕಂದರೆ ಅವ್ರ ಜೊತೆ ನನಗೆ ತುಂಬ ಒಡನಾಟ ಇದೆ. ಅವತ್ತಿನ ದಿನಗಳಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ನೆನೆಸ್ಕೊಂಡ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಸಹ ಅದಕ್ಕೆ ಅಡಚಣೆ ಆಗಿದ್ದೇ ಜಾಸ್ತಿ. ಯಾಕೆಂದರೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಇದೇ ಟಿ ಡಿ ವಿಚಾರ ತಗೊಂಡಾಗ ಟಿ ಡಿ ವಿಚಾರದಲ್ಲಿ ರೇಣುಕಾ ಸರ್ನ ಬರಲೇಬೇಕು ಅಂತ ಹಠ ಮಾಡಿದ್ರು. ನಾನು ಆ ಟೀಮಲ್ಲಿ ಎಲ್ಲ ಇದ್ದೆ, ಮುಂದೆನೇ ಇದ್ದೆ, ಮುಂದಾದ್ರು ಜೊತೆಲೇ ಇದ್ದೆ ಎಸಿ ಮೆಂಬರಾಗಿ. ಅವಾಗ ಹೇಳಬೇಕಾ ಬೇಡ ಗೊತ್ತಿಲ್ಲ, ಅದು ಹೇಳೇಬಿಡ್ತೀನಿ. ಅಲ್ಲಿ ಹೇಳ್ತಾನೆ ಒಬ್ಬ ವ್ಯಕ್ತಿ, ಅವರೊಬ್ಬ ಆಫೀಸರ್ ಆಗಿದಂಥ ವ್ಯಕ್ತಿ ಈ ಹಿಂದೆ, ಅವನು ಹೇಳ್ತಾನೆ ಆ ಮೇನ್ ಸ್ವಿಚ್ ಎಲ್ಲಿದೆ ನೋಡಿ, ಅವ್ನು ಬಂದ ತಕ್ಷಣ ಮೇನ್ ಸ್ವಿಚ್ ಆಫ್ ಮಾಡಿ ಚೆನ್ನಾಗಿ ಹೊಡಿಬೇಕು, ಹಾಕಿ ತುಳಿಬೇಕಂತ ಮಾತಾಡ್ತಾನೆ. ಇನ್ನೊಂದು ಥರ ತುಂಬ ನೋವಿನ ಸಂಗತಿ. ಆದರೆ ನಮ್ಮ ನಾಯಕರನ್ನ ನಾವೇ ಹೊಡೆದ್ರೆ ಮ್ಯಾನೇಜ್ಮೆಂಟ್ ಮುಂದೆ ಯಾವ ಥರ ಮೆಸೇಜ್ ಹೋಗುತ್ತೆ ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲ. ಒಂದು ಜೊತೆಗೆ ಅವಾಗ ನಾನೇ ಹೋಗಿ ಒಬ್ಬ ಐಡಿ ಬೆಳಿಗ್ಗೆ ನಾನೇ ಹೋಗಿ ವಿಷಯ ತಿಳಿಸ್ತೇನೆ, ಸರ್ ಈ ಥರ ಒಂದು ವಿಷಯ ನಡೀತಾ ಇದೆ, ದಯವಿಟ್ಟು ಅವ್ರನ್ನ ಬರ್ದಂಗೆ ನೋಡಿ ಅಂತೇಳಿ ನಾನೇ ವಿಷಯ ಹೇಳಿಸಿ ಅವ್ರು ಇಲ್ಲೇ ನಮ್ಮ HM ಕೂತಿದ್ರು. ಆದರೂ ಅಲ್ಲಿ ಬರೋಕ್ಕೆ ಬಿಡಲಿಲ್ಲ ಅವರು, ಯಾರೋ ಆ ತ್ಯಾಗಿನ ಹಿಡಿಯೋರು. ಸೊ ಆ ಥರ ಎಲ್ಲ ಒಂದು ಘಟನೆ ನಡೀತು. ಈಗ ಅವರ ಒಂದು ನಮ್ಮ ಮನೋಹರ್ ಸರ್ ಆಗಿರ್ಬೋದು ಅಥವಾ ರೇಣುಕಾ ಸರ್ ಆಗಿರ್ಬೋದು, ಅವ್ರ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವ್ರು ನನಗೆಲ್ಲ ಈಸಿಯಾಗಿದ್ದಾಗ ಎಲ್ಲ ಕೆಲಸಗಳು ಮಾಡೋಕ್ಕೆ ನನಗೆ ತುಂಬ ಸಪೋರ್ಟಿವ್ ಆಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಈಗ ಹೇಳ್ತಾರೆ ಆ ಕೊಟ್ಟಂಥ ಅವಕಾಶನ ಯೂಸ್ ಮಾಡೋಕ್ಕಾಗದೆ ಹೇಳ್ತಾರಲ್ಲ, ಕೊಟ್ಟ ಕುದುರೆಯನ್ನು ಏರೋದು ಗುರಿಯನ್ನೂ ಅಲ್ಲ ಶಿವನೂ ಅಲ್ಲ ಅಂತ. ಈಗ 4 ವರ್ಷ ಕೊಟ್ಟಂಥ ಅವಕಾಶನ ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ಮತ್ತೆ ಹೇಳ್ತಾರೆ ನಮಗೆ ವೇತನ ವಿಮರ್ಶೆ ಮಾಡೋದಕ್ಕೆ ಅವಕಾಶ ಕೊಡಿ. ಇದು ಯಾವ ನ್ಯಾಯ ಸರ್? ಇರೋದನ್ನೇ ಸಣ್ಣ ಪುಟ್ಟ ಮಾಡೋಕ್ಕಾಗಲಿಲ್ಲ, ಈಗ ಇಂಥ ದೊಡ್ಡದು ಮಾಡೋಕ್ಕಾಗತ್ತ? ಅದಕ್ಕಿಂತ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಆ ಕ್ಯಾಶುವಲ್ ಹುಡುಗರು ಅಳ್ತಾ ಇದ್ದಾರೆ. ಅವರು ಪಾಪ ಅವ್ರ ಸ್ಥಿತಿ ಏನಾಗಿದೆ ಗೊತ್ತಾ? ಒಂದೇ ನಿಮಿಷ ಮುಗಿಸ್ತೀನಿ. ಅವ್ರಿಗೆ ನಮ್ಮ ವಜ್ರ ಟೀಮ್ ಇದ್ದಂತಾಗ ಅವ್ರಿಗೆ 3 ವರ್ಷ ಪೀರಿಯಡಲ್ಲಿ 70 ರೂಪಾಯಿ ಒಂದ್ಸಲ ಮಾಡಿ, 72 ರೂಪಾಯಿ ಒಂದ್ಸಲ ಮಾಡಿದ್ದಾರೆ. ಅದೇ ಇವ್ರು ಮಾಡಿದ್ದಾರೆ ಇವಾಗ 10 ಇಯರ್ಸ್ ಪೀರಿಯಡ್ ಸಿಟಿಗೆ ಬರೀ 40 ರೂಪೀಸ್ ಮಾಡಿದ್ದಾರೆ. ಅವ್ರು ಅರಿಯರ್ಸ್ ಕೊಡ್ಸಿರೋದು ಗೊತ್ತಾ? ಬರೀ 19 ರೂಪಾಯಿ ಪರ್ ಡೇ ಆ ಥರ ಅರಿಯರ್ಸ್ ಕೊಡ್ತಿದ್ದಾರೆ. ಜೊತೆಗೆ ಅವ್ರದ್ದು ಈಗ ಏನಾಗಿದೆ, ಲಿಮಿಟ್ ಕ್ರಾಸ್ ಆಗಿ ESI ಕೂಡ ಏಪ್ರಿಲಿಂದ ESI ಕೂಡ ಬಂದಾಗಿದೆ. ಏನಾದ್ರು ಕೇಳಿದ್ರೆ ನಿಮ್ಮ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಯೋಗಿಗಳೇ ಸಸ್ಪೆಂಡ್ ಆಗಿ ಕೂತಿದ್ದಾರೆ, ನಾವೇನು ಮಾಡೋಣ ಅಂತ ಕಾರಣ ಕೊಟ್ಟಿದ್ದಾರೆ. ಪಾಪ ಅವರೆಲ್ಲ ತುಂಬ ಬೇಡ್ಕೊಂಡು ಬಂದಿರಲಿ. ನಮ್ಮ ರೇಣುಕಾ ಸರ್ ನಮ್ಮ ಟೀಮ್ ಬಂದಮೇಲೆ ಏನಾದರೂ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಹಾಗೆ ಸರ್, ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ನಮ್ಮ ಕಾರ್ಯಕರ್ತರು ಏನು ಇದ್ದೀರಾ, ನೀವೆಲ್ಲ ಬಂದು ವ್ಯಕ್ತಿಗಳಲ್ಲ, ಶಕ್ತಿಗಳು. ಯಾಕೆಂದರೆ ನೀವು ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಒಂದೊಂದು ಶಕ್ತಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಮ್ಮ ಒಂದು ಟೀಮು ಗೆಲ್ಲಬೇಕು ಅಂದರೆ ನಿಮ್ಮ ಒಂದು ಫ್ಲೋರಲ್ಲಿ ಏನು ಕೆಲಸ ಮಾಡ್ತೀರಾ ಅದೇ ನಮಗೆ ಶ್ರೀರಕ್ಷೆ ಆಗುತ್ತೆ. ನಾವು ಮುಂದೆ ನೀವು ಇಲ್ಲಿ ಉತ್ಸವ ಮೂರ್ತಿ ಥರ ನಾವು ನಿಂತಿರ್ಬೋದು ಅಷ್ಟೇ, ಆದರೆ ನಮ್ಮನ್ನೆಲ್ಲ ಬೆಳೆಸೋರು ಉಳಿಸೋರು ಎಲ್ಲ ನೀವೇ. ನಿಮ್ಗೆ ಏನು ಬೇಕೋ ನಾವು ನಮ್ಮ ಕಡೆ ನಮಗೆ ಸಹಕಾರ ಕೊಡ್ತೀವಿ. ನೀವು ಖಂಡಿತ ನೀವು ಗಟ್ಟಿ ನಿಂತು ನಮ್ಮೆಲ್ಲ 9 ಜನ ಪದಾಧಿಕಾರಿಗಳು ಹಾಗೂ ಏನು ನಮ್ಮ ಕಾರ್ಯಕರ್ತರು ಎಲ್ಲರನ್ನೂ ಬೆಳೆಸ್ಕೊಟ್ಟು ಒಳ್ಳೆ HAಯಲ್ಲಿ ಒಳ್ಳೆ ಟೀಮ್ನ ಕೊಟ್ಟು ಒಂದು ಉತ್ತಮ ವೇಗ ವಿಮರ್ಶೆಯನ್ನು ಮಾಡಬೇಕು ಅಂತ ಮಾಡೋಕ್ಕೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರನ್ನ ಬೇಡ್ಕೊಂಡು ನನ್ನ ಮಾತಿಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಮಾತು ಮುಗಿದು HIA ಜಿಲ್ಲೆವಾಗಿ ಧನ್ಯವಾದಗಳು ಶ್ರೀಯುತ ಸಿ ಟಿ ನರಸಿಂಹಮೂರ್ತಿ ಅವರಿಗೆ. ಬಂಧುಗಳೇ, ಅವರು ಹೇಳೋದ್ರಲ್ಲಿ ಸ್ಪೀಡ್ ಮಾಡಿದ್ರು, ಹಾಗಾಗಿ ಹೇಳಲೇಬೇಕು, ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಈಗಿರುವಂತ HIA ಹಾಲಿ ನಾಯಕತ್ವಕ್ಕೆ 2 ವೇಗ್ ನೆಗೋಸಿಯೇಷನ್ ಮಾಡಿದಂತ ಅನುಭವ ಇದೆ ಬಂಧುಗಳೇ, ನೀವೆಲ್ಲರೂ ಗಮನಿಸಬೇಕು. ಹಾಗಾಗಿ ಅನುಭವ ಇದೆ ಅವ್ರಿಗೆ, ಅನುಭವ ಇದೆ. ಅನನುಭವಿಗಳಲ್ಲ ಅವರು, ಅವರೇ ಕ್ಲೈಮ್ ಮಾಡ್ಕೊಂತ ಇದ್ರೆ ಹೌದು ನಮಗೂ ಅನುಭವ ಇದೆ ಅಂತ. ಆಯ್ತಾ? ಒಂದು ಮಿನಿ ವೇಜ್ ಬೋರ್ಡ್ ಮಾಡಿದ್ದಾರೆ, ನೀವೆಲ್ಲರೂ ಕ್ಲಾಪ್ಸ್ ಮಾಡ್ಬೇಕು ಇದಕ್ಕೆ. ಆಯ್ತಾ? ಮಿನಿ ವೇಜ್ ಬೋರ್ಡ್ ಮಾಡಿದ್ದಾರೆ. ಇದಕ್ಕೆ ಡಿವಿಷನ್ ಹ್ಯಾಂಗರ್ಗಳಲ್ಲಿ ಅವ್ರಿಗೆ ಸಾರ ತುರಾಯಿಗಳನ್ನು ಹಾಕಿ ಸನ್ಮಾನವನ್ನು ತಗೊಂಡಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಡಿವಿಷನ್ ಅಲ್ಲಿ ಆಯ್ತು, ನಿಮ್ಮ ಡಿವಿಷನ್ ಅಲ್ಲಿ ಯಾವತ್ತು ಮಾಡ್ತೀರಾ ಅಂತಂದು ಕೂಡ ಚರ್ಚೆಗಳಾಗಿದೆ. ಇದು ಕೂಡ ಗೊತ್ತಿರಲಿ ನಿಮಗೆ ಬಂಧುಗಳೇ. ಹಾಗೆ ಇನ್ನೊಂದು ವೇಜ್ ನೆಗೋಸಿಯೇಷನ್, ನನ್ನ ಜೊತೆ ಸಹವರ್ತಿಗಳಾಗಿ ಕೆಲಸ ಮಾಡುವಂತಹ ಕ್ಯಾಜುಯಲ್ಸ್ ಕೂಡ ವೇಜ್ ನೆಗೋಸಿಯೇಷನ್ ಮಾಡಿದಂತ ಅನುಭವವನ್ನು ಅವರು ಈಗ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆಯ್ತಾ? ಬಹಳ ದಯನೀಯವಾಗಿ ಮನೋಹರ್ ಸರ್ ಮತ್ತೆ ರೇಣುಕಾ ಸರ್ ಅವರು 3 ವರ್ಷಗಳ 2 ಅವಧಿಗೆ ಮಾಡಿದಂತಹ ವೇಜ್ ನೆಗೋಸಿಯೇಷನ್ 142 ರೂಪಾಯಿನ ಇವರು 10 ವರ್ಷದ ಅವಧಿಗೆ, ದೀರ್ಘಾವಧಿಗೆ 40 ರೂಪಾಯಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಬಂಧುಗಳೇ. ಹಾಗಾಗಿ ಬಹಳ ಅದ್ಭುತವಾದಂತಹ ಅನುಭವ ಅವ್ರಿಗಿದೆ.